ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು, ನಿಮ್ಮ ಮನೆ ಮಗ. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಜನಗಳು ಜಾಗೃತಿ ಆಗಬೇಕು. ನನ್ನ ಉದ್ದೇಶ ಅಷ್ಟೇ, ಜನಗಳನ್ನ ಜಾಗೃತಿ ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ, ವಿಷಯ ಚೆನ್ನಾಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಭಾರತ ದೇಶ 2 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಅಂದರೆ ದಿನಕ್ಕೆ ನಮ್ಮ ದೇಶದ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಚಿಂತನೆಯನ್ನು ಮಾಡಬೇಕು, ಪ್ರತಿಯೊಬ್ಬರು ಯೋಚನೆಯನ್ನು ಮಾಡಬೇಕು. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ದಿಸದಿಂದ ದಿಸಕ್ಕೆ ಸಾಲ ಜಾಸ್ತಿ ಆದರೆ ಇದೆಲ್ಲ ತೀರಿಸ್ಬೇಕಾರದು ನಾವು ನೀವುಗಳೇ ಹೊರತು ಬೇರೆ ಯಾರೂ ಅಲ್ಲ. ಬಟ್ ಆದರೆ ಈ ಸಾಲ ಜಾಸ್ತಿ ಆಗಿ ಎಲ್ಲಿ ಅಭಿವೃದ್ಧಿ ಆಗ್ತಾಯಿದೆ, ಎಲ್ಲಿಗೂ ಹೋಗ್ತಾಯಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ ಕ್ವಶನ್. ಇವತ್ತೇನು ನಮ್ಮ ದೇಶ 70-75 ವರ್ಷ ಸ್ವತಂತ್ರ ಬಂದೇ ಆಗಿದೆ, ಅವತ್ತಿಂದ ಇವತ್ತು ಗಂಟ ಯಾರೆಲ್ಲ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ದೇಶ ಗ್ರೋತ್ ಆಗಬೇಕು, ಆಗ್ತಾ ಇದೆ. ಆದರೆ ನಾವು ಅಂದ್ಕೊಂಡಿರುವ ರೀತಿಯಲ್ಲಿ ಆಗ್ತಾ ಇದೆಯಾ? ಇಲ್ಲ. ಇವತ್ತು ಎಷ್ಟೋ ಯೋಜನೆಗಳು ಬರ್ತಾ ಇದೆ, ಇವತ್ತು ಎಷ್ಟೋ ಕಾಮಗಾರಿಗಳು ಬರ್ತಾ ಇದೆ. ಆದರೆ 50% ಮಾತ್ರ ಕಾಮಗಾರಿಗೆ ದುಡ್ಡು ಹೋಗ್ತಾ ಇದೆ. ಇನ್ನು 50% ದುಡ್ಡೆಲ್ಲ ಏನಾಗ್ತದೆ, ಈ ರಾಜಕಾರಣಿಗಳಿಗೆ, ಈ ಅಧಿಕಾರಿಗಳಿಗೆ, ಇವರ ಜಾಬ್ಗಳು ತುಂಬ್ತಾ ಇದೆ. ಬಡವರಾಗೇ ಇದ್ದಾರೆ. ಯಾರು ರಾಜಕಾರಣಿಗಳಿದ್ದಾರೆ, ಯಾರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಇವರು ದಿನದಿಂದ ದಿನಕ್ಕೆ ಗ್ರೋತ್ ಅನ್ನ ಹಾಕ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಒಂದಷ್ಟು ಸಂಪತ್ತು ಈ ರಾಜಕಾರಣಿಗಳಿಗೆ ಏನಿದೆ. ಆವಾಗ ಬಂದಾಗ ಏನಿದ್ರು, ಬಹಳಷ್ಟು ಜನ ನೀವು ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ, ಅವ್ರು ಬಂದಾಗ ಏನೂ ಇರಲಿಲ್ಲ. ಇವತ್ತು 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ, 2000 ಕೋಟಿ, 3000 ಕೋಟಿ ದುಡ್ಡನ್ನು ಮಾಡಿದ್ದಾರೆ. ಅಂದರೆ ನಮ್ಮ ದೇಶಕ್ಕೆ ಗ್ರೋತ್ ಆಗಬೇಕಾದಂಥ ದುಡ್ಡು ಇವತ್ತು ರಾಜಕಾರಣಿಗಳ ಅವರ ಜಾಬ್ಗೆ ಅವರ ಆಸ್ತಿ ದುಪ್ಪಟ್ಟಾಗ್ತಾಯಿದೆ. ನಮ್ಮ ದೇಶ ಬಡವ ಆಗ್ತಾಯಿದೆ, ಅಂದರೆ ಸಾಲ ಜಾಸ್ತಿ ಆಗ್ತಾಯಿದೆ. ಇದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ ಹಾಕಬೇಕಾದ್ರೆ ಉತ್ತಮವಾದಂಥ ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಎಲ್ಲ ಅಂಬೇಡ್ಕರ್ ಅವರು ನಿಜವಾಗ್ಲೂ ನಮಗೆ ಬಹಳ ಅದ್ಭುತವಾದಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಓಟ್ ಹಾಕುವಂಥ ಸ್ವಾತಂತ್ರ್ಯ. ನಿಮ್ಗೆ ಯಾವ ವ್ಯಕ್ತಿ ಬೇಕು ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದು ಅದ್ಭುತವಾದಂಥ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮನ್ನು ನಾವು ಯಾರು ಮಾರ್ಕೋಬಾರ್ದು. ಇವತ್ತು ಯಾರು ಕ್ರೈಮ್ ರೈಟ್ ಅನ್ನೋದು ಯಾವುದೇ ರಾಜಕಾರಣಿಗಳು ತೆಗೆದು ನೋಡಿ, 5 ಕೇಸು, 10 ಕೇಸು, 20 ಕೇಸು, 50 ಕೇಸು, 60 ಕೇಸು, 100 ಕೇಸ್ ಗಂಟ ಇದೆ. ಅಂದರೆ ಕ್ರೈಮ್ ಇರೋಂಥ ವ್ಯಕ್ತಿ ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಮಾರಕ. ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅದೇ ಬೆಳವಣಿಗೆ ಅಷ್ಟು ಮಾತ್ರ. ಹಾಗಾಗಿ ದಿನದಿಂದ ದಿನಕ್ಕೆ ನಮ್ಮ ದೇಶದ ಸಾಲ ದುಪ್ಪಟ್ಟಾಗ್ತಾಯಿದೆ. ನಾವು 10 ತಲೆಮಾರು ತೀರಿಸಿದ್ರು ಸಾಲನ ತೀರ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ದುಪ್ಪಟ್ಟು ಸಾಲ ಆಗಿದೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದನ್ನು ಕಲೀರಿ. ತುಂಬ ಎಜುಕೇಟೆಡ್ಗಳಿದ್ದೀರಾ, ತುಂಬ ಜ್ಞಾನವಂತರಿದ್ದೀರಾ. ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಜನ. ಶ್ರೀಮಂತರು ದುಡ್ಡು ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬುದ್ಧಿವಂತರು, ವಿದ್ಯಾವಂತರು ಬೇರೆ ದೇಶಕ್ಕೆ ಹೋಗೋದಲ್ಲ, ನಮ್ಮ ದೇಶದಲ್ಲೇ ಇದ್ದು ಬೆಳೆದಿ ತೋರಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಿಳಿದವರು, ಜ್ಞಾನಿಗಳು ಯಾರೆಲ್ಲ ಇದ್ದೀರಾ, ಪ್ರಶ್ನೆ ಮಾಡೋದನ್ನು ಕಲೀರಿ. ಯಾವಾಗ ನೀವು ಪ್ರಶ್ನೆ ಮಾಡೋದನ್ನು ಕಲಿತೀರಾ ಆವಾಗ ಮಾತ್ರ ಭ್ರಷ್ಟಾಚಾರ ಅನ್ನೋದು ನಿಲ್ಲುತ್ತೆ. ನೀವು ಪ್ರಶ್ನೆ ಮಾಡೋದನ್ನು ಕಲೀಲಿಲ್ಲ ಅಂದರೆ ನಮ್ಮನ್ನ ತುಣಿದು ನಮ್ಮ ಸಮಾಧಿ ಮೇಲೆ ಅವ್ರು ನಿಂತ್ಕೊಂಡಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಒಳ್ಳೆ ವ್ಯಕ್ತಿನ ಕ್ಲೀನ್ ಇರೋಂಥ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿ ನಮ್ಮನ್ನು ನಾವು ಮಾರ್ಕೊಬಾರ್ದು. ಹಾಗಾಗಿ ಪ್ರತಿಯೊಬ್ಬರು ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡಿ ಎಲ್ಲರೂ ದುಡಿಯೋಣ. ಎಲ್ಲರೂ ದೇಶ ಕಟ್ಟೋಣ. ಒಬ್ಬರಿಂದ ದೇಶ ಅಲ್ಲ, ಎಲ್ಲರಿಂದ ದೇಶ, ನಮ್ಮಿಂದ ದೇಶ.
ನಮ್ಮಿಂದ ರಾಜಕಾರಣಿಗಳು, ನಮ್ಮಿಂದ ಅಧಿಕಾರಿಗಳು, ನಮ್ಮ ತೆರಿಗೆ ದುಡ್ಡಲ್ಲಿ ಇವರೆಲ್ಲರೂ ಸುದ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ನಮ್ಮನ್ನು ನಾವು ಮರಿಬಾರ್ದು. ಓಕೆ, ಪ್ರತಿಯೊಬ್ಬರು ಸುದ ಪ್ರಶ್ನೆ ಮಾಡೋದನ್ನು ಕಲೀರಿ. ಯಾವಾಗ ವಿದ್ಯಾವಂತ ಪ್ರಶ್ನೆ ಮಾಡೋದನ್ನು ಕಲಿತೀರ ಆವಾಗ ಮಾತ್ರ ಓಕೆ ಎದುರುಗಡೆ ಇರೋಂಥ ವ್ಯಕ್ತಿಗೆ ಪ್ರಶ್ನೆ ಮಾಡ್ತಾನಪ್ಪ ಅನ್ನೋ ಒಂದು ಭಯ ಹುಟ್ಟುತ್ತೆ. ಅವಾಗ ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. KRS ಪಕ್ಷದವರು ಬಹಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಅವರ ಕಾರ್ಯಕ್ಕೆ, ಅವರ ಕ್ಷಮತೆಗೆ ಹ್ಯಾಂಡ್ಸಪ್ ಹೇಳಬೇಕು. ಇನ್ನು ಓಕೆ ಅವ್ರಿಗೆ ಶಕ್ತಿ ತುಂಬಲಿ, ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಓಕೆ ಪ್ರಶ್ನೆ ಮಾಡೋದನ್ನು ಕಲಿತಾಗ ಮಾತ್ರ ಯಾವುದಕ್ಕೆ ಖರ್ಚಾಯಿತು, ಎಷ್ಟು ಖರ್ಚಾಯಿತು, ಯಾಕೆ ಖರ್ಚಾಯಿತು, ಎಷ್ಟು ಒಂದು ರೋಡ್ ಮಾಡೋಕ್ಕೆ ಎಷ್ಟಾಗುತ್ತೆ ದುಡ್ಡು, ಎಷ್ಟು ದಿನದಲ್ಲಿ ಆಗುತ್ತೆ, ಓಕೆ ಯಾವ ಮೆಟೀರಿಯಲನ್ನು ಹಾಕ್ತಾ ಇದ್ದೀರಾ, ಓಕೆ ಈ ಥರ ನೀವು ಕ್ವಶನ್ ಮಾಡೋದನ್ನು, ಸಣ್ಣ ಸಣ್ಣ ಕ್ವಶನ್ ಮಾಡೋದನ್ನು ಕಲಿತಾಗ ಮಾತ್ರ ಓಕೆನಾ ಅವರು ಸುದ ಭಯ ಬೀಳ್ತಾರೆ, ಕೇಳ್ತಾರಪ್ಪ ಅಂತ. ಹಾಗಾಗಿ ಕ್ವಶನ್ ಮಾಡಲಿಲ್ಲ ಅಂದರೆ ಓಕೆನಾ ನಮ್ಮ ರಾಜಪ್ರಭುತ್ವ ಹೇಗಿತ್ತು ಹಾಗೆ ಈಗೂ ಪ್ರಭುತ್ವ ಆಗುತ್ತೆ. ಇದು ಪ್ರಜಾಪ್ರಭುತ್ವ. ಪ್ರತಿಯೊಬ್ಬರು ಸುದ ಪ್ರಶ್ನೆ ಮಾಡಿ ಓಕೆನಾ ಒಳ್ಳೆ ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.